ಒಂಡ ಮನೆಯ ದ್ರೋಹ ಬಗೆಯೋ ಬಾಂಡ ನೀನಾದ ಆ ಚಾಂಡಾಲ. ಅವನಲ್ಲ ಚಾಂಡಾಲ, ನೀನು ಚಾಂಡಾಲ. ಪ್ರೀತಿ ಈ ನಿಮ್ಮ ಹೊಡೆಯೋ ಕೈಯನ್ನ ಕೆಳಗಿಳಿಸಿ. ನನಗಲ್ಲ ನೀವು ಹೊಡಿಬೇಕಾಗಿದ್ದು, ಆ ನಿಮ್ಮ ಪ್ರೀತಿ ಜ್ಯೋತಿ ಇದ್ದಾಳಲ್ಲ ಅವಳ ಮೇಲೆ ಕೈ ಮಾಡಿ. ಪ್ರೀತಿ ನನ್ನ ಮಗಳಂತ ಸೊಸೆಯ ಮೇಲೆ ಎಂತ ಅಪದಾನ ಕೊಟ್ಟು ಮಾತನಾಡುವಲೇ ಹೇಸಿ ಹೆಣ್ಣೆ. ನಾನಲ್ಲ ರೀ, ನಿಮ್ಮ ಪ್ರೇಯಸಿ ನಾನಲ್ಲ. ಇದ್ದಾಳಲ್ಲ ಜ್ಯೋತಿ, ಅವಳ ನಿಮ್ಮ ಪ್ರೇಯಸಿ. ಹೋಗಿ ಈ ನಿಮ್ಮ ಹೇಸಿ ಕೈಗಳನ್ನ ನನಗೆ ಹೊಡೆಯೋ ಬದಲು ಅವಳ ಮೇಲೆ ಚಲಾಯಿಸಿ ನಿಮ್ಮ ಅಧಿಕಾರನ. ನನ್ನ ಮಗಳಂತ ಸೊಸೆಯ ಮೇಲೆ ಎಂತ ಅಪದಾನನು ಕೊಟ್ಟು ಈ ರೀತಿ ಈ ಮೂರ್ಖನ ಮನದೊರೆಸಿ ಮೈ ಒಪ್ಪಿಸಿ ಕುಣದಾಡಿ ಗಂಡನಾದ ನನಗೆ ಎದುರು ಮಾತಾಡೋಲೇ ಹೇಸಿ ಹೆಣ್ಣೆ. ಗಂಡನಾದವನು ನೀನೇ ಸೊಸೆ ಜೊತೆ ಚಕ್ಕಂದ ಹೊಡಿತಿರ್ಬೇಕಾದ್ರೆ ಹೆಂಡತಿಯಾದ ನಾನು ಇವನ ಜೊತೆ ಈ ರೀತಿ ಸರಸಾಡೋದ್ರಲ್ಲಿ ತಪ್ಪೇನೋ ಇದೆ. ಗಂಡನಾದವನು 100 ದಾರಿ ತುಳಿದ್ರೆ ಹೆಂಡತಿಯಾದವಳು 1000 ದಾರಿ ತುಳಿತಾಳೆ. ಅಂದು ನಿನಗೆ ಮನೆ ತೋರಿಸಿದರೆ ಮನೆ ಎಲ್ಲಿದೆ ನಿನ್ನ ಮನೆ ಸುಂದರ ಎಂದು ನೀನಿವಳ ಮಾತು ಕೇಳಿ ಆ ರಾಜು ಹುಲಿಯನ್ನು ಹೊರ ಹಾಕಿದೆಯೋ ಅಂದೇ ಹಾರಿ ಹೋಯ್ತು ನಿನ್ನ ಹೆಸರಿಗಿದ್ದ ಮನೆ. ಎಂದು ನಿನ್ನವಳ ಹೆಂಡತಿಯನ್ನು ಅಪ್ಪಿಕೊಂಡು ನಂತರ ನನ್ನ ಸ್ನೇಹ ಕಟ್ಟಿದೆಯೋ ಅಂದೇ ನಿನ್ನ ಕೈ ತಪ್ಪಿ ನನ್ನ ಕೈ ಸಿರೆ ಆದಳು ಈ ನಿನ್ನ ಹೆಂಡತಿ. ಅಂದಾಗ ಈಗ ನೀ ನನ್ನ ಮನೆ ಬಿಟ್ಟು ದಾಟದಿದ್ದರೆ ಇದೇ ಗುಂಡಿನಿಂದ ತುಂಡಿಸಿ ಚೆಲ್ಲುವೆ ಈ ನಿನ್ನ ಶರೀರ ಎಚ್ಚರ. ನಿನ್ನನ್ನು ಕೊಚ್ಚಿ ಹಾಕದೆ ಬಿಡಲಾರೆನು. ತೆಗೆದಕ್ಕೂ ಹಾಗಾದರೆ ನಮ್ಮ ತಂದೆಯನ್ನು ಕೊಲ್ಲಬೇಡಿ. ನಾ ಯಾರ ಮಾತು ಕೇಳುವುದಿಲ್ಲ. ಕಂದ ಮಾತನಾಡು, ಕಂದ ಮಾತನಾಡು. ಮಾತನಾಡಬೇಕೆಂಬ ಜೀವವೇ ಪಾಪದಿಂದ ಈಗ ನೇತಾಡುತ್ತಿರುವಾಗ ನಾನೀಗ ಮಾತನಾಡದು ಮುಗಿದು ತಂದೆ, ಮುಗಿದು. ಕಂದ ಏನು ಮಾತನಾಡತ್ತಪ್ಪ, ಏನು ಮಾತನಾಡುತ್ತೆ? ಮುಗಿದಪ್ಪ ಈ ಕಂದನ ಕಾಲದ ಋಣ. ನಾನು ಶಿವನ ಸಾನ್ನಿಧ್ಯ ಕಂದ ಕಂದ ಏನು ಮಾತನಾಡುತ್ತಿ? ಕಂದ ಏನು ಮಾತನಾಡುತ್ತಿ? ನನ್ನನ್ನು ಬಿಟ್ಟು ಹೊರಟು ಹೋದೆ ಕಂದ, ಹೊರಟು ಹೋದೆ.
ಚಂದದ ದೀಪವಿದು ಕತ್ತಲೆಯ ಆಟಕ್ಕೆ ಬಲಿಯಾಯಿತು. ದೀಪವು ಬೆಳಗುವ ಮೊದಲೇ ಆರೋಯ್ತು. ಚಂದದ ದೀಪವಿದು ಕತ್ತಲೆಯ ಆಟಕ್ಕೆ ಬಲಿಯಾಯಿತು. ವಂಶ ಬೆಳಗುವ ದೀಪಾನ ಹಚ್ಚಿ ಹೋದಯವೋ ಜಾನ, ತರಲು ದೀಪಕ ಕೈಲಾನ ಮರೆತು ಸುಂದರ ಗಾಳಿನ. ನಡೆಯೋ ಕೆಟ್ಟಗಳಿಗೆ ಎಲ್ಲ ನೀನು ಪೂಜೆ ಮಾಡಲಿಲ್ಲ. ದೀಪ ಆರಿ ಹೋಯಿತಲ್ಲ, ಬಿಡದೆ ಕತ್ತಲಾಯಿತಲ್ಲ. ಮನಸ್ಸು ನೆನೆಯುವುದೊಂದಿಲ್ಲ, ದೈವ ಬಗೆಯುವುದೊಂದಲ್ಲ, ದೈವ ಬಗೆಯುವುದೊಂದಲ್ಲ. ನಂದ ದೀಪವು ಬರುವ ಮೊದಲೇ ಆರೋಯಿತು. ಸುಂದರ ದೀಪವಿದು ಕತ್ತಲೆಯ ಕಡೆಗೆ ಸೆಳೆಕೋಯ್ತು. ಸುಂದರ, ನಿನ್ನ ಮಗನನ್ನು ನೀನೇ ಕೊಲೆ ಮಾಡಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ. ಯಾರು ಹೇಳ್ತಾ ಇದ್ದಾರೆ ಸರ್ ನಾನೇ ಕೊಲೆ ಮಾಡಿನೆಂದು? ನಾನ್ ಹೇಳ್ತಾ ಇದ್ದೀನಿ ಈ ಕೊಲೆನ ನೀವೇ ಮಾಡಿದ್ದೀರಾ ಅಂತ. ಪ್ರೀತಿ, ಹೌದು ಸರ್, ಈ ಕೊಲೆ ಇವನೇ ಮಾಡಿದ್ದಾರೆ. ಕಂಪ್ಲೇಂಟ್ ನಾನು ಕೊಡ್ತೀನಿ, ಬರ್ಕೊಳ್ಳಿ. ಈ ಶವವನ್ನು ಪಂಚೆ ಮಾಡಿ ಇವನನ್ನು ಎಳೆದುಕೊಂಡು ನಡೆಯಿರಿ. ನೋಡಮ್ಮ ಪ್ರೀತಿ, ಪೊಲೀಸ್ ಸ್ಟೇಷನ್ಗೆ ಬಂದು ಸರಿಯಾಗಿ ಕಂಪ್ಲೇಂಟ್ ಕೊಟ್ಟು ಹೋಗಮ್ಮ. ಆಯ್ತು ಸರ್. ನ್ಯಾಯ ಎಲ್ಲಿದೆ, ಅನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಸಿಂಗರಮ್ಮ, ನೀನು ತುಂಬಾ ಚೆನ್ನಾಗಿದ್ದಾನಮ್ಮ. ಚೆನ್ನಾಗಿದೆ ಅಣ್ಣ. ಈಗ ಬಂದೆ ಅಣ್ಣ. ಹೌದಣ್ಣ, ನಾನು ಈಗಲೇ ಬಂದೆ. ಆದರೆ ನನ್ನ ಮಂದಿ ಮಕ್ಕಳು ಬಂಧು ಬಳಗ ನನ್ನ ಅಳಿಯನಾದ ರವಿ ಎಲ್ಲರೂ ಆರಾಮದಾರೇನಮ್ಮ? ಅಣ್ಣ, ಅದನ್ನೆಲ್ಲ ಹೇಳೋದಕ್ಕೆ ನನಗೆ ಅಸಾಧ್ಯವಾಗುತ್ತಿದೆ ಅಣ್ಣ. ಯಾಕಮ್ಮ, ಏನಾಯ್ತು? ಅಣ್ಣ, ನೀನು ಮನೆ ಬಿಟ್ಟು ಹೋದ ನಂತರ ಆ ಪ್ರೀತಿ ತನ್ನ ಮೋಹದ ಬಲೆಯಿಂದ ಸುಂದರಣ್ಣನಿಂದ ಎಲ್ಲರನ್ನ ಮನೆ ಬಿಟ್ಟು ಹೊರಗೆ ಹಾಕಿದಳಣ್ಣ, ಹೊರಗೆ ಹಾಕಿದಳು. ಅಷ್ಟೇ ಅಲ್ಲ, ಇದರಿಂದ ರವಿಯ ಮರಣಕ್ಕೆ ಕಾರಣವೈತ್ರಣ್ಣ, ರವಿಯ ಮರಣಕ್ಕೆ ಕಾರಣ. ಏನು ಹೇಳ್ತಿದ್ದಮ್ಮ ನೀನು? ನನ್ನ ಹಳಿನಾದ ರವಿ ಸತ್ತು ಹೋಗಿದ್ದಾನೆ, ವಿಷಮ ಜರಮದಿಂದ ಸತ್ತು ಹೋಗಿದ್ದಾನೆ. ಆ ಕಟಕರ ಕೈಯಲ್ಲಿ ಕೊಲೆಯಾಗ ಸತ್ತು ಹೋಗಿದ್ದಾನೆ. ಹೇಳಮ್ಮ, ಹೇಳು, ಯಾರಿಂದ ಯಾವದ ಕಾರಣದಿಂದ ಸತ್ತು ಹೋಗಿದ್ದಾನಮ್ಮ? ಅಣ್ಣ, ಕೊಲೆ ಯಾರಿಂದ ಆಯ್ತು ಅಂತ ಗೊತ್ತಿಲ್ಲ, ಆದ್ರೆ ಕೊಲೆ ಅಂತೂ ಆದದ್ದು ನಿಜ. ಅಂದಾಗೆ ನಿಮ್ಮ ಮಾಮ ಸುಂದರಣ್ಣನನ್ನ ಪೊಲೀಸರು ಎಳೆದುಕೊಂಡು ಹೋದಿದ್ದು ನಿಜ ಅಣ್ಣ. ಇದೇನು? ಸುಂದರನು ಜೈಲಿಗೆ ಹೋಗಬೇಕಂದರೆ ಆ ಹತ್ತ ಮಗನನ್ನ ಕುತ್ತಿಗೆ ಕೊಯ್ದಿರಬೇಕೆ? ಆ ಚಾಂಡೋಲ ಎಲ್ಲ ವಿಧಿಯೇ, ಎಲ್ಲ ವಿಧಿಯೇ. ಎಂತ ಬರಿದಿಂದ ಬರಿದಿರಿ ಆ ನನ್ನ ಹಳೆಯನಾದ ರವಿದು ಹಣೆ ಬರ. ಇದು ಎಲ್ಲ ನನ್ನ ಕಿವಿ ಕೇಳಿಸಕ್ಕಿಂತ ಮುಂಚೆ ನನ್ನನ್ನೇ ಬರಿ ತೆಗೆದುಕೊಳ್ಳಬಾರದೇನಮ್ಮ. ಇಲ್ಲಣ್ಣ, ಇಲ್ಲ, ನೀನು ಬದುಕಿ ಉಳಿಯಲೇಬೇಕಣ್ಣ. ನಾನು ಮಾತ್ರ ದುಷ್ಟರ ಮರ್ದನವಾಗುತ್ತದೆ ಅಣ್ಣ. ಹೌದಮ್ಮ, ನೀ ಹೇಳಿದಂಗ ಹೌದಮ್ಮ, ನಾ ಬದುಕಿ ಉಳಿಯಬೇಕು. ನೀ ಹೇಳಿದಂಗ ಕಲವಿದ ಕರ್ಮದ ಕಗ್ಗಂಟ ಬಿಡಿಸಬೇಕೆಂದು ನಾ ಬಂದರೆ ಎಷ್ಟು ವಿಧವಾದ ರೀತಿಯಿಂದ ಹಣದಿರುವ ನೋಡು ಆ ಕಲಿದೇವ.
ಸದಮಲಚಾರಿ ಸಂಪತ್ತರಂತೆ ಕಾಣುತ್ತಾರೆ ಹಾ ಶ್ರೀಮಂತರು. ಕತ್ತಿ ಹೊತ್ತ ಸತ್ತಿತ್ತು, ಬಡವ ದುಡದ ಸತ್ತಿತ್ತು ಎಂದ ಪಾತ್ರಕ್ಕೆ ನಂದಿ ಹಾಡುತ್ತಾರೆ ಆ ಕಪಟರು. ಆ ಕಪಟಗಳಿಗೆ ತಕ್ಕ ಪಾತ್ರವನ್ನು ಕೊಟ್ಟು ನಾಟಕ ಆಡಿಸಲೇಬೇಕು. ಅಂದಾಗ ತಿಳಿಯುತ್ತದೆ ಈ ಬಡ ಭಾರತೀಯ ಹಡಿಯತ್ತೆ ನಿತ್ತನದ್ದು. ಸಿಂಗರಮ್ಮ, ನಾ ಇನ್ನ ಬರುತ್ತೇನೆ. ಮಾಡು ಮನಸ ಈ ಹಿರಿದು 3 ದಿವಸ, ಒಳಿತು ಮಾಡು ಮನಸ ಈ ಹಿರಿದು 3 ದಿವಸ, 3 ದಿನದ ಸಂತೆ ನೀ ನಗು ನಗು ಮಾಡಬೇಕು. ಒಳಿತು ಮಾಡು ಮನಸ ಈ ಹಿರಿದು 3 ದಿವಸ, ಒಳಿತು ಮಾಡು ಮನಸ ಈ ಹಿರಿದು 3 ದಿವಸ. ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲು ನಿನ್ನ ಒಯ್ಯತಾರ ಅಲ್ಲಿ, ಒಂದು ಬಯಸೋದು ಬಾಳ ದೊಡ್ಡದಲ್ಲಿ. ಒಳಿತು ಮಾಡು ಮನಸ ನೀನಿರುವುದು 3 ದಿವಸ, ಒಳಿತು ಮಾಡು ಮನಸ ನೀನಿರುವುದು 3 ದಿವಸ. ಇದೇನಿದು ಸ್ವಾಮಿ? ಇದೇನಿದು? ಜನರನ್ನ ರಕ್ಷಣೆ ಮಾಡಬೇಕಾದ ನಿಷ್ಠಾವಂತರಾದ ಪೊಲೀಸ್ ಅಧಿಕಾರಿಯಾಗಿ ನೀವೇ ಈ ರೀತಿ ಕುಡಿದು ಚೀರಾಡಿದ್ರೆ ಹೇಗೆ? ಇದು ಚೀರಾಟವಲ್ಲ ಬಾಜ್ವತಿ, ಎಂದು ನಡೆಯಲಿದೆ ಈ ಯುದ್ಧ ಭೂಮಿಯಲ್ಲಿ ನನ್ನ ಹೋರಾಟ. ಸ್ವಾಮಿ, ನೀವು ಈ ರೀತಿ ಮಾಡೋದು ನನಗೇಕೋ ಸರಿ ಕಾಣದು. ನೋಡಿ, ಇಂದು ಶುಕ್ರವಾರ, ಆ ತಾಯಿಯ ಪೂಜೆ ಮಾಡಿ ಶಾಂತಿ ಹೊಂದುವುದು ಬಿಟ್ಟು ಈ ರೀತಿ ಕ್ರಾಂತಿ ತೋರಿದ್ರೆ ಹೇಗೆ? ಅಂದರೆ ಬ್ರಿಟಿಷ್ ಅನ್ನಂತ ನಾಯಿಗಳು ನಮ್ಮ ಬಡವರ ಹೊಟ್ಟೆ ಹರಿದು ತಿನ್ನುವುದು ಇದು ನಿನಗೆ ಸರಿ ಕಾಣುವುದೇ? ಹಗಲಿರಲು ಶಾಂತಿ ಶಾಂತಿ ಎಂದು ಜನಗಳ ಗುಂಪನ್ನು ಕಟ್ಟಿ ನಮ್ಮ ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಟ್ಟ ಆ ಮಹಾತ್ಮ ಗಾಂಧಿ ನನ್ನ ತಂದೆಯನ್ನದೇ ಕೊಂದು ಹಾಕಿದರಲ್ಲ, ಇದನ್ನೆಲ್ಲ ನಿನಗೆ ಸರಿ ಕಾಣುವುದೇ? ತಾಯಿಯನ್ನು ಕಳೆದುಕೊಂಡ ನನ್ನ ಕಂದ ಅಪ್ಪ ಎಂದು ಮನೆಗೆ ಬಂದರೆ ಅವರಿಂದ ಮೃತು ಲೋಕವನ್ನೇ ಕಂಡನಲ್ಲ, ಇದನ್ನೆಲ್ಲ ನಿನಗೆ ಸರಿ ಕಾಣುವುದೇ? ಕೊಬ್ಬಿ ನಿಂತ ಕಪಟ ನಾಯಿಗಳನ್ನು ಒಂದು ಬುದ್ಧಿ ಕಲಿಸಬೇಕೆಂದರೆ ಇದ್ದ ಅಧಿಕಾರವೆಲ್ಲ ಸಾಧ್ಯ ಇಲ್ಲದೆ ಹೋಯಿತಲ್ಲ, ಏನೆಲ್ಲ ನಿನಗೆ ಸರಿ ಕಾಣುವುದೇ? ಅದಕ್ಕಾಗಿ ಈಗ ಹೊರಟಿರುವೆ ಈ ಗಂಡು ಕೊಡಲಿಯಿಂದ ಅವರು ಒಬ್ಬೊಬ್ಬರ ರುಂಡ ತೆಗೆಯಲು. ಸ್ವಾಮಿ, ಸ್ವಲ್ಪ ತಡೆಯಿರಿ ಸ್ವಾಮಿ. ಇಂದು ಶುಕ್ರವಾರ, ಆ ದೇವಿಯ ಪೂಜೆ ಮಾಡಿ ಶಾಂತಿ ತೋರೋದನ್ನು ಬಿಟ್ಟು ಈ ರೀತಿ ಕ್ರಾಂತಿ ತಾಳಿದ್ರೆ ಹೇಗೆ? ಶಾಂತಿ ತಾಳಲೇಬೇಕು ಜ್ಯೋತಿ, ಶಾಂತಿ ತಾಳಲೇಬೇಕು. ಈ ಜಗದ ರಾಕ್ಷಸ ಮಹಿಷಾಸುರನ್ನು ಸಂಹಾರ ಮಾಡಿ ಈ ದೇವಿ ಮಹಿಷಾವರ್ಧಿನಿಯಾಗಬೇಕಾದರೆ, ಅವಳು ಮಹಿಷಾವರ್ಧಿನಿಯಾಗಿ ನಿಂತು ಅವರನ್ನು ಕೊಲ್ಲಬೇಕಾದರೆ ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲ ತಮ್ಮ ಶಕ್ತಿಯನ್ನು ಅವಳಿಗೆ ದಾರಿ ಎರೆದು ಅವರನ್ನು ಕೊಲ್ಲಿಸಿದಂತೆ ನಾಳೆ ನನಗೂ ಈ ಸ್ವರೂಪ ತೋರಿಸಿ ಆ ದುಷ್ಟರನ್ನು ವರ್ಧಿಸಲಿಕ್ಕೆ ಅವತರಿಸಿ ಬರ್ತಾಳೆ ನನ್ನ ನಾಡ ತಾಯಿ.
ಈ ಗಂಡು ಕೊಡಲಿಯಿಂದ ಅವರೊಬ್ಬೊಬ್ಬರ ರುಂಡ ತೆಗೆದು ಆ ದೇವಿಗೆ ನಮಸ್ಕಾರ ಮಾಡ್ತೇನೋ, ಬರ್ತೇನೋ. ಅಯ್ಯೋ ಹೋಗಿ ಬಿಟ್ರಲ್ಲ ತಾಯಿ ಜಗನ್ಮಾತೆ. ಏನಮ್ಮ ಇದು ನಿನ್ನ ಲೀಲೆ? ಪ್ರತಿದಿನವೂ ಇದೇ ರೀತಿ ಗಲಭೆಗಳಾದರೆ ಎಂದಮ್ಮ ನೀ ನಮ್ಮನ್ನು ಉದ್ಧರಿಸುವೆ ತಾಯಿ, ಎಂದು ನಮ್ಮನ್ನು ಉದ್ಧರಿಸಿ. ಜ್ಯೋತಿ, ಜೀವವಿಲ್ಲದ ಗಾಯಸ್ಥರಿಗೆ 10 ಕರದ ಗದ್ದರಿಸಿ ಬೇಡಿಕೊಂಡರೆ ಎಂದು ಉತ್ತರಿಸಬೇಕು ಹಾಳು ದೇವಿ ನಿನ್ನನ್ನು. ಕಾಮುಕ, ನೀನೇಕೋ ಇಲ್ಲಿ? ನಾನೇಕೆ ಇಲ್ಲಿ? ಹೆದರಬೇಡ ಜ್ಯೋತಿ, ಈ ರೀತಿ 10 ಕರದ ನಿನ್ನ ಬಣ್ಣದ ಬದುಕೇಕೆ ಬರದಾಗಿಸಿಕೊಳ್ಳುವೆ. ಮುದು ತುಂಬಿದ ನಿನ್ನ ಮುದು ಶರೀರವನ್ನು ವರನಾನೆಂದು ಈ ವದನಿಗೆ ಒಪ್ಪಿಸಿದರೆ ಸತ್ಯದಿಂದ ಈಡೇರಿಯುವು ನಿನ್ನ ಆಶಾಕಾಂಕ್ಷೆಗಳನ್ನು. ಬಾಯಿ ಮುಚ್ಚು ನರ ರಾಕ್ಷಸ. ಯಾರು ಇಲ್ಲದ ಸಮಯದಲ್ಲಿ ಮನೆಗೆ ಬಂದು ಒಂದು ಹೆಣ್ಣನ್ನು ತುಚ್ಛೀಕರಿಸಿ ಮಾತನಾಡೋದಕ್ಕೆ ಇದೇನು ವೇಶ್ಯಾಕೂಟವೆಂದು ಭಾವಿಸಿರುವಿಯಾ? ಇವಳು ಪತಿಯ ಸೇವೆಯಲ್ಲಿ ನಡೆಗಿದ ನಿಜ ಗರತಿ ಎಂಬುದನ್ನು ಮಾತ್ರ ಮರಿಬೇಡ. ಇವಳ ಕೊರಳಲ್ಲಿ ಪತಿ ಪರಮಾತ್ಮನು ಕಟ್ಟಿರುವ ಮಂಗಲ ಸೂತ್ರ ಇದೆ ಎಂಬುದನ್ನ ಚೆನ್ನಾಗಿ ಕಣ್ತೆರೆದು ನೋಡಿ. ನೀವಿಬ್ಬರು ಅಣ್ಣ ತಮ್ಮಂದಿರು. ಮಂಗಲ ಸೂತ್ರ ಅಂದು ನಿನ್ನ ತಮ್ಮನ ಕೈ ತಪ್ಪಿ ಹೋದ ಈ ನಿನ್ನ ಮಂಗಲ ಸೂತ್ರ ಈಗ ನಿನ್ನ ಕೊರಳಲ್ಲಿ ಕಂಗಲಾಗಿ ಕೊರಗುತ್ತಿಲ್ಲ, ನೆನಪಿಲ್ಲವೇ? ಎಲ್ಲ ಹಳೆದನ್ನು ಮರೆತು ನೀ ಗರತಿ ಎಂಬುದು ಮರೆತು ನನ್ನೊಂದಿಗೆ ಬೆರೆತುಕೊಂಡರೆ ಸತ್ಯದಿಂದ ಈಡೇರವು ನಿನ್ನ ಆಶಾಕಾಂಕ್ಷೆಗಳನ್ನು. ದೂರ ಸರಿದು ಮಾತನಾಡೋ ಏ ನರಾಧಮ. ರಾಜಕಾರಣಿ, ಪ್ರಜೆಗಳನ್ನ ರಕ್ಷಿಸಬೇಕಾದ ಈ ರಾಜಕಾರಣಿಯಾದ ನೀನು ನಾಡಿನ ತಾಯಿ ಅಂತಿರುವ ಒಂದು ಹೆಣ್ಣನ್ನು ಕೆಣಕಲು ಬಂದಿರುವಿಯಲ್ಲ. ಎಲ್ಲಿದೆಯೋ ಶಾಂತಿ, ಸತ್ಯ ತುಂಬಿದ ನೀ ತೊಟ್ಟ ಖಾದಿ. ಸತ್ಯ ಶಾಂತಿ ಎಂದು ಹೇಳುತ್ತ ನಡೆದರೆ ಸತ್ಯ ಹರಿಶ್ಚಂದ್ರಂತೆ ಸುಡುಗಾಡ ಕಾಯಬೇಕಾಗುತ್ತದೆ ಈಗಿನ ರಾಜಕಾರಣಿಗಳು. ಜ್ಯೋತಿ, ನಿನಗೇನು ಗೊತ್ತಿದೆ ಈ ಜಗದ ನೀತಿ? ತಂಗಿಯಂತಿರುವ ಮರಳಿ ಬೋಧನೆಯನ್ನು ಪಡೆದುಕೊಂಡ ಮಾನವಂತರಿಗೆ ಮರ್ಯಾದೆ ಇಲ್ಲ ಈ ಕಲಿಯುಗದಲ್ಲಿ. ಅದರಂತೆ ನೀ ಗರತಿ ಎಂಬುದನ್ನು ಮರೆತು ನನ್ನೊಂದಿಗೆ ಬೆರೆತಿಕೊಂಡರೆ ಆದಿಶೇಷನ ಮಣಿಯ ಪಣಿಯಂತೆ ಬೆಳಗುವಿ ಈ ಜಯರಾಜನ ಆಸ್ಥಾನದಲ್ಲಿ. ಅದೆಲ್ಲ ಮರೆತು ಮೈ ತಿರುವಿ ನಿಂತರೆ ಕೊಳತ್ತು ಹಣ್ಣಾಗಿ ಮಣ್ಣು ಚೆರುವಿ ನನ್ನ ಕೈಯಲ್ಲಿ. ನಾನು ಮಣ್ಣು ಸೇರಿದರೂ ಕೂಡ ಜಗದ ಕಣ್ಣಾಗಿ ಸಾಯ್ತೇನೆ ವಿನಃ ನಿನ್ನಂತ ಶ್ರೀಮಂತರ ಸೊತ್ತಾಗಿ ಯಾವ ಕಾಲಕ್ಕೂ ಸಾಯಲಾರೆ. ಜ್ಯೋತಿ, ನಿನಗೇನು ಗೊತ್ತಿದೆ ಈ ಜಗದ ನೀತಿ? ತಂಗಿಯಂತೆ ಇರುವ ಒಂದು ಹೆಣ್ಣನ್ನು ಕಾಮದ ಲಾಲಸೆಗಾಗಿ ಅವನ ಸ್ವತ್ತಾಗಿ ಬಿದ್ದು ಇನ್ನಷ್ಟು ಹೆಣ್ಣುಗಳ ತೋರಿಸಲಿ ಈ ಸಮಾಜದಲ್ಲಿ. ಮೈದುನನೊಬ್ಬ ಮರ್ಯಾದಿಸ್ತಾ ಮಾನವಂತನೆಂದು ಮಗನಂತೆ ಜನರೆದುರಿಗೆ ನಟನೆ ಮಾಡಿ ಅದೇ ಹೆಣ್ಣವನು ಸ್ವತ್ತಾಗಿ ಬಿದ್ದ ಇನ್ನಷ್ಟು ಹೆಣ್ಣುಗಳ ತೋರಿಸಲಿ ನಿನ್ನ ಕೆಟ್ಟ ಸಮಾಜದಲ್ಲಿ. ಪುಂಡ ನನ್ನ ಗಂಡನೆಂದು ಜನರೆದುರಿಗೆ ನಟನೆ ಮಾಡಿ
ಶ್ರೀಮಂತಿಕೆ ಆಸೆಗಾಗಿ ಮಿಂಡನ ಸೊತ್ತಾಗಿ ಬಿದ್ದ ಇನ್ನೆಷ್ಟು ಹೆಣ್ಣುಗಳ ತೋರಿಸಲಿ ನಿನ್ನ ಕೆಟ್ಟ ಸಮಾಜದಲ್ಲಿ. ಅದರಂತೆ ನಿನ್ನ ಜೀವನ ಸುಖಭೋಗಕ್ಕಾಗಿ ನನ್ನ ಆಸ್ತಿಯಾಗಿ ಆದಿಶೇಷನ ಪಣಿಯ ಮಣಿಯಂತೆ ಬೆಳಗುವೆ ಜಯರಾಜನ ಸ್ಥಾನದಲ್ಲಿ. ದೂರ ಸರಿದು ಮಾತಾಡೋ ನರಾಧಮ. ನೀನಂದುಕೊಂಡಂತೆ ನೀನು ಹೇಳಿದಂತೆ ಅಂಥವರ ಜಾತಿಗೆ ಸೇರಿದವಳೆಲ್ಲ ಈ ಹೆಣ್ಣು, ಅಂತ ಕುಲಗೆಟ್ಟ ಹೆಣ್ಣು ಅಂತ ಭಾವಿಸಿರುವೆಯೇನೋ? ಮುಚ್ಕೊಂಡು ಹೊರಟು ಹೋಗಿಲ್ಲಿಂದ. ಇಲ್ಲವಾದರೆ ಈ ಗರತಿಯ ಕೈಯಲ್ಲಿ ಸುಟ್ಟು ಬೂದಿಯಾಗಿ ಹೋಗುವೆ. ಜ್ಯೋತಿ, ಹೀಗೆ ನನ್ನ ಜೊತೆ ಹೀಗೆ ವಾದ ಹಾಕಿದರೆ ಸುಟ್ಟು ಹೋಗುವೆ ನನ್ನ ಕೈಯಲ್ಲಿ. ಅಂದು ನನ್ನ ತಮ್ಮನಿಗೆ ಮೋಸ ಮಾಡಿ ಆ ಬಡಾಭಿಕಾರಿ ಕೈ ಹಿಡಿದಿಯಲ್ಲ, ಈಗ ನಾನು ನಿನ್ನ ಮುಡಿಗೆ ಕೈ ಹಾಕಿ ಕೆಡವಿ ನನ್ನ ಆಸೆ ತೀರಿಸಿಕೊಳ್ಳುವೆ. ಬಾಯ್. ನೀನು ಗಂಡಸಾದ್ರೆ ಮುಟ್ಟಿ ನೋಡು ನನ್ನನ್ನ. ಮುಂಡದಿಂದ ಬೇರಾಗುವುದು ಖಂಡಿತ. ಗಂಡಸಾದ್ರೆ ಮುಟ್ಟು ನನ್ನನ್ನ. ಜ್ಯೋತಿ, ಎದರಿನಿಂದ ಒಂದು ಹೆಜ್ಜೆ ಹಿಂದಿಟ್ಟರೆ ನಿನ್ನ ಶೀಲ ಸೇರುವುದು ಮಣ್ಣು. ಹೋಯ್ತು ನಿನ್ನ ಜಗದ ಕಣ್ಣು. ಧ್ಯಾನವಿಲ್ಲದ ಬಸವೇ, ಕೈಯ ಬಿಡು ಈ ಜಗ ಬೆಳಗುವ ಜ್ಯೋತಿಯನ್ನು. ನನ್ನ ಮುಟ್ಟಿ ಜಗ ಬೋಧನೆ ಹೇಳಲಿಕ್ಕೆ ಬಂದವನು ನೀನ್ಯಾವನಲೇ? ಹರಿವು ಸಾಗರಕ್ಕೆ ಬತ್ತಿ ಹೊಸದು ಹಾಕಿದರು ಈ ಪ್ರಕಾಶ ಕೊಡುವ ಜ್ಯೋತಿಯನ್ನು. ನೀತಿ ತೆಪ್ಪಸಲಕ ಬಂದಿರುವ ನಿನ್ನಂತೆ ರಣರಾಕ್ಷಸರು ಪ್ರಾಣ ಹೇರಲು ಬಂದಿರುವ ಲೇ ಜನ್ಮ, ಬರೇ ಜನ್ಮಲ್ಲ, ಸತ್ತರೆ ಮತ್ತೆ ಹೊಟ್ಟೆ ಬರುವುದು ಇದು ಪುನರ್ ಜನ್ಮ. ಲೇ ಪುನರ್ಜನ್ಮದ ಮೇಲೆ ನಿನ್ನಂತ ಶಾಸ್ತ್ರ ಕಿಲಾಡಿ ರೌಡಿ ನನ್ನ ಮಕ್ಕಳೆಲ್ಲ ದಿನಾಲು ನನ್ನ ಅರಮನೆಯಲ್ಲಿ ಕಸಾನುಗೂಡಿಸುತ್ತಿರುವಾಗ ನನ್ನ ಎದುರು ನಿಂತು ಮಾತನಾಡುವ ನೀನ್ಯಾವ ಏಷಗಾರನಲೇ? ಜಗದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತೊಳೆದು ನ್ಯಾಯವನ್ನು ಉಳಿಸಬೇಕೆಂದು ಅವತರ ತೊಟ್ಟ ಬಂದಿರುವ ಈ ನಿನ್ನ ದೊಡ್ಡರ ಪಾಲಿನ ಈ ಹರಿಯ ಹರಿ ಸಪ್ಪನ ಅರು ಬೆಟ್ಟಕ್ಕೆ ಹೆದರಿ ವೈಕುಂಠವನ ಸೇರಿದ ನಿನ್ನ ಹಾಳುವರಿ. ಮೋಸದಿಂದ ನರಸಿಂಹನನ್ನು ಕೊಂದು ಮತ್ತೆ ಹುಟ್ಟಿ ಬಂದನಲ್ಲ ಅವನ್ಯಾವ ಹರಿ? ಈಗ ನನ್ನ ಪಾಲಿನ ನೀನ್ಯಾವ ಮಳ್ಳ ಕುರಿ? ಜಯರಾಜ್, ಹೆಚ್ಚಿಗೆ ಬಾಯಿ ಬಿಚ್ಚಬೇಡ, ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗಿಬಿಡು. ನನ್ನ ಪ್ರಾಣ ಹೋದರ ವೀರರಾಣಿ ಚೆನ್ನಮ್ಮರು ನಿನ್ನ ಕೈಯಲ್ಲಿ ಕೊಟ್ಟ ಹೋಗಲೇ ನನ್ನ ಮಗನೇ. ಮಿಸ್ಟರ್ ಜಯರಾಜ್, ಹುಚ್ಚರಂಗ ಹೆಚ್ಚೆತ್ತ ಬಗಳಬೇಡ. ಈ ಟೈಗರ್ಗೆ ನೀನು ಚಿಟ್ಟಿಗೆ ಬೆಸಬೇಡ. ಮರ್ಯಾದಿಂದ ಇವಳನ್ನು ಬಿಟ್ಟು ಹೋಗುತ್ತೋ ಇಲ್ಲ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಕೊಟ್ಟು ಹೋಗುತ್ತೋ? ಲೇ ಜನ್ಮ, ಯಾರ ಮರಣ ಯಾರ ಕೈಯಲ್ಲೆಂಬುದು ಇನ್ನು 3 ತಿಂಗಳಲ್ಲಿ ತೋರಿಸಿ. ಮತ್ತೆ ಈ ನಾರಿ ಕೈ ಹಿಡಿಯದಿದ್ದರೆ ನನ್ನ ಹೆಸರು MLA ಜಯರಾಜನೇ ಅಲ್ಲ. ಬರ್ತೀನಿ ಮಗನೇ. ತಂಗಿ, ಅಣ್ಣ, ಈ ಪ್ರಪಂಚದಲ್ಲಿ ಒಳ್ಳೆಯವನಾಗಿ ಅಣ್ಣನಂತೆ ಬಂದು ನನ್ನನ್ನು ಕಾಪಾಡಿದ ನಿನಗೆ ಅನಂತ ಕೋಟಿ ಧನ್ಯವಾದಗಳಣ್ಣ. ಅದೇನಿಲ್ಲಮ್ಮ, ನೀನು ಒಳಗಡೆ ನಡೆಯಮ್ಮ, ಮತ್ತೆ ನಾನು ಸಮಯ ಬಂದ ಕರೆ ಬರುತ್ತೇನೆ. ಅಣ್ಣ ಅಣ್ಣ ನಿಲ್ಲು. ಯಾರಿರ್ಬೋದು? ಈತ ನನ್ನ ಅಣ್ಣನೇ ಆಗಿರಬಹುದೇ? ಚಿಚ್ಚೆ, ನನ್ನ ಅಣ್ಣನಾಗಿದ್ರೆ ನನ್ನ ಮನೆಗೆ ಕರ್ಕೊಂಡು ಹೋಗಿ ಮಾತಾಡಿಸ್ತಾ ಇದ್ದ. ಆದ್ರೆ ಈತನ ಪರಿಚಯವಾಗದೆ ಹೋಯ್ತಲ್ಲ. ಏನಾದರೂ ಆಗಲಿ, ಒಟ್ಟಿನಲ್ಲಿ ಆ ದೇವರ ಆಶೀರ್ವಾದ ಸದಾ ಇಂಥವರ ಮೇಲೆ ಇರಲಿ.
ರಾತ್ರಿ ಇನ್ನೂ ಬರಲಿಲ್ಲ. ಯಾಕೆ ಲೇಟ್ ಮಾಡಿದ್ರು? ಬಹುಶಃ ನನ್ನ ಮೇಲೆ ಅನ್ನೋದ್ರು ಅವ್ರಿಗೆ ಸಂಶಯ ಬಂದಿರ್ಬೋದೇ. ಬರಲಿ, ಯಾವಾಗ ಬರ್ತಾರೋ ಬರಲಿ. ಯಾರು? ನಾನೇ SP ಗೋಪಿನಾಥ್. ಯಾಕೆ ಆಗಲೇ ಮರೆತು ಬಿಟ್ಟಿಯಾ ನನ್ನನ್ನು? ಓಹೋ, ಗೊತ್ತಾಯ್ತು. ಯಾಕೆ ಸರ್, ನನ್ನ ಬಳಿ ಏನು ಕೆಲಸ? ನಿನ್ನಲ್ಲಿ ಮಹತ್ವವಾದ ಕೆಲಸ ಇದೆ ಹುಲಿಯಾ. ನಿನ್ನಿಂದ ದುಷ್ಟರ ದಮನವಾಗಬೇಕಾಗಿದೆ. ಅದಕ್ಕಾಗಿ ನಾನೇನು ಮಾಡಲಿ? ನ್ಯಾಯ, ನೀತಿ, ಧರ್ಮ ಮೂರು ಉಳಿಯಬೇಕಾದರೆ ಹುಲಿಯಾ ನೀನು ಮತ್ತೆ ಖಾಕಿ ಬಟ್ಟೆ ಹಾಕಲೇಬೇಕು ಹುಲಿಯಾ. ಖಾಕಿ ಬಟ್ಟೆ ಹಾಕಲೇಬೇಕು. ನೋ, ಇಟ್ ಈಸ್ ಇಂಪಾಸಿಬಲ್. ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಪವಿತ್ರವಾದ ಕಾಕಿ ಹಾಕಿದ ನಿಮ್ಮಂತ ಹಿರಿಯ ಅಧಿಕಾರಿಗಳೇ ದುಷ್ಟರ ಬೆನ್ನತ್ತಿ 3 ತಲೆದ ಸಿಂಹದ ತಲೆ ತಗ್ಗಿಸಿಬಿಟ್ಟರೆಂದಾಗ ಮತ್ತೆ ನನಗೆ ಕಾಕಿ ಹಾಕೋ ಇಷ್ಟನೇ ಇಲ್ಲ. ಮೇಲಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋ ಗಂಡು ನಾನಲ್ಲ. ನಾನು ಬರ್ತೀನಿ. ಹುಲಿಯಾ ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟಿದರೆ ನಿನಗೆ ನನ್ನ ಅಣಿ ಹೇಗಿದೆ. ಮೊದಲು ನೀ ನನ್ನ ಮಾತನ್ನು ಕೇಳು. ಯಾಕೆ ಈ ರೀತಿ ನೀನು ಸಂಕಟ ಪಡ್ತೀವಿ ಹುಲಿಯಾ? ನನಗೆ ಚೆನ್ನಾಗಿ ಗೊತ್ತಿದೆ. ಅಂದು ನಾನು ಅವರಂತೆ ನಾಟಕ ಆಡಿ ನಿನ್ನನ್ನು ರಾಜೀನಾಮೆಯಿಂದ ಹೊರಗೆ ಹಾಕಿದ್ದೆ. ನಿನ್ನ ಹೆಸರು ಇಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಾಲ ಕೂಡಿ ಬರುತ್ತದೆ. ಅದಕ್ಕಾಗಿ ನೀನು ನನ್ನ ಮಾತನ್ನು ಕೇಳಲೇಬೇಕು ಹುಲಿಯಾ, ಕೇಳಲೇಬೇಕು. ಸರ್, ಹೌದು, ದುಷ್ಟರ ಜೊತೆ ಪೊಲೀಸರ ಸ್ನೇಹ ಬೆಳೆಸಿದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ನಮಗೆ ಗೊತ್ತಾ ಹುಲಿಯಾ? ಆ ನಿಷ್ಠಾವಂತ ಪರೀಕ್ಷೆ ಮಾಡೋದಕ್ಕಾಗಿ ಆ ರೀತಿ ನಾನು ನಾಟಕ ಮಾಡಿದ್ದೆ. ಹಾಗಾಗಿ ಆ ವಿಷವೃಕ್ಷ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಅದನ್ನು ಬುಡೆ ಸಮ್ಮತವಾಗಿ ಕಿತ್ತ ಹಾಕಲಿಕ್ಕೆ ಮೇಲಿನ ಚೀಫ್ ಮಿನಿಸ್ಟರ್ ಇಂದ ಆದೇಶವಾಗಿದೆ. ತೆಗೆದುಕೋ ನಿನ್ನ ಪತ್ರವನ್ನ. ಓಕೆ ಸರ್, ಆ ಯುದ್ಧಕ್ಕೆ ನಾನು ಎಂದಿಗೂ ಸದಾ ಸಿದ್ಧ. ಅವರಿಗಾಗಿಯೇ ಈ ದೇವನು ಮುಡುಪಾಗಿಟ್ಟಿದ್ದೇನೆ. ಇಷ್ಟೇ ಅಲ್ಲ ಹುಲಿಯಾ, ಆ ರೌಡಿಗಳ ರಾಜನಾದ ಜಯರಾಜ್ ನಿಮ್ಮ ಸರ್ವ ಆಸ್ತಿನಿ ಎತ್ತುವುದಕ್ಕಾಗಿ ನಿಮ್ಮನ್ನು ನಿರಾಪರಾಧಂತೆ ಪ್ರೂಫ್ ಮಾಡಿ ಸರ್ವ ಆಸ್ತಿಯನ್ನು ಸಹಿ ತೆಗೆದುಕೊಳ್ಳಿದ್ದಾನೆ ಹುಲಿಯಾ. ಸಹಿಯನ್ನು ತೆಗೆದುಕೊಳ್ಳಿದ್ದಾನೆ. ಸರ್, ಇದು ಏನು ಹೇಳ್ತಾ ಇದ್ದೀರಿ? ಬೇಗನೆ ಹೋಗಿ ಹುಲಿಯಾ. ರವಿ ಕೊಲೆ ಮಾಡಿದ ವ್ಯಕ್ತಿಯನ್ನು ಯಾರೆಂದು ನೀನು ಕಂಡು ಹಿಡಿದು ಬಾ. ನೀ ದೊಡ್ಡ ಕಾಕಿ ಕಸರಿತ್ತಿನ ಕೆಲಸ ಏನೆಂದು ನೀನು ಎತ್ತಿ ತೋರಿಸು. ನಿನಗೆ ಹಾರೈಸಿ ಕಳಿಸಿ ಹುಲಿಯಾ, ನೀನು ಹೋಗಿ ಬಾ. ಆಯ್ತು ಸರ್, ನಿಮ್ಮಂತ ಹಿರಿಯ ಅಧಿಕಾರಿಗಳ ಬೆಂಬಲ ನನಗೆ ಇದೆ ಎಂದಾಗ ಇನ್ನು ಒಂದು
ಕೇವಲ ಒಂದೇ ಒಂದು ವಾರದೊಳಗೆ ಅವರೆಲ್ಲ ಪ್ರಕರಣವನ್ನು ಕಂಡು ಹಿಡಿದು ಆ ಲಂಚ ತಿನ್ನೋ ಲುಚ್ಚನ ಆ ನಾಡತಾಯಿ ದ್ರೋಹ ಬಗ್ಗೆ ಲುಚ್ಚನ ಮಕ್ಕಳನ್ನು ಕೊಚ್ಚಿ ಹಾಕಿ ಅವರ ಎಲ್ಲ ಪ್ರಕರಣಗಳನ್ನು ಕಂಡು ಹಿಡಿದು ಅವರ ಪುಂಡತನಕ್ಕೆ ನಾ ಗಂಡ ಹುಲಿಯಾಗಿ ಬರದಿದ್ದರೆ ನನ್ನ ಹೆಸರು ಹುಲಿಯಾನಿ ಅಲ್ಲ. ಬರ್ತೀನಿ ಸರ್. ಆಯ್ತಪ್ಪ, ನಾನು ಕೂಡ ಸರ್ವ ಸಿದ್ಧತೆಯಲ್ಲಿ ಸ್ಟೇಷನ್ಗೆ ಬರ್ತೀನಿ. ನಡಿ ಹೋಗೋಣ. ಶರತ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಮೊನ್ನೇನು ಅಲ್ಲಿ ಹೋಗಿ ದಾರಿ ಕಾಯ್ದು ವಾಪಸ್ ಬಂದೆ. ಇವತ್ತಾದ್ರೂ ಬರ್ತಾರಿಲ್ಲ, ನೋಡೋಣ. ನೆನೆಸಿದಾಗ ಕನಸಿನಲ್ಲಿ ಬರುವ ಈ ಶರತ್ ಎಂದಾದರೂ ನಿನ್ನ ಮನಸ್ಸು ಕಲ್ಮಸಗೊಳಿಸುವನೆ? ಹಾಗೇನಿಲ್ಲ ಬಿಡಿ. ಹಾ ಶರತ್, ನೀವು ಹೇಳಿದ್ರಲ್ಲ, ನೀವು ಹೇಳಿದಾಗೆ ಬ್ಯಾಂಕ್ನಿಂದ ಹಣ ಆಭರಣ ಎಲ್ಲನೂ ಬಿಡಿಸ್ಕೊಂಡು ಬಂದಿದ್ದೀನಿ. ಇದೆಲ್ಲ ಈ ಬ್ಯಾಗ್ನಲ್ಲಿದೆ. ಇದೆಲ್ಲ ನಿಮ್ಮದೇ. ಆಹಾ, ನಿನ್ನನ್ನು ಪ್ರೀತಿಸಿದ ನನ್ನ ಜನ್ಮ ಸಾರ್ಥಕವಾಯಿತು ಪ್ರೀತಿ. ನನಗೆ ಈ ರೀತಿ ಉಪಕಾರ ಮಾಡಿದ ನನಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಜೊತೆ ಪ್ರೀತಿ ಮಾಡಿದ ನಾನು ಇಷ್ಟು ಮಾಡದೆ ಹೋದ್ರೆ ಅದು ಹೇಗೆ? ಹೌದು, ಪುಷ್ಟೀಕರಣಗೊಂಡ ಈ ನಿಮ್ಮ ಬಾಹು ಬಂಧನದಿಂದ ನನ್ನನ್ನು ಅಪ್ಪಿ ಹಾಡಿ ನನ್ನ ಮನಸ್ಸನ್ನ ಆನಂದ ಪಡಿಸಬಹುದಲ್ಲ? ಓಹೋ, ನಗೆಮುಖದ ನಲ್ಲಿಗೆ ನನ್ನೊಡನೆ ನರ್ತನೆ ಮಾಡುವ ಆಸೆ ಆಯ್ತು. ಹನರ್ಘರತ್ನವೇ 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 ಅಭಯನದ ಉಭಯಗಾನದಲ್ಲಿ ತೇಲುತ್ತಾ ವೇಳೆ ಬಹಳ ಆಯ್ತು, ನಾನಿನ್ನು ಬರಲೇ? ಅಯ್ಯೋ ನಿಲ್ಲಿ, ಯಾಕಷ್ಟು ಅವಸರ ಮಾಡ್ತೀರಾ? ನಾನು ಬೇಗನೆ ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಹಿಂದೆನೇ ಬಂದ್ಬಿಡ್ತೀನಿ. ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿ ಕಾಲ ಕಳೆಯೋಣ. ಏನು, ನೀನು ನನ್ನ ಜೊತೆ ಬರ್ತೀಯಾ? ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಗಂಡ ಎಲ್ಲಿರ್ತಾನೆ? ಹೆಂಡತಿ ಆದವಳು ಅವ್ರ ಹಿಂದೆನೇ ಇರ್ಬೇಕು ತಾನೇ. ಗಂಡ ಯಾರು ನಿನ್ನ ತಾಳಿ ಕಟ್ಟಿದ ಗಂಡ ಪ್ರೀತಿ? ರಾತ್ರಿ ಹಗಲೆಲ್ಲ ಜೈಲು ಕೊಂಬಿ ಎಣುತ್ತಾ ಸುಂದಾಗಿ ಜೈಲಿನಲ್ಲಿ ಬಿದ್ದಿರುವನಲ್ಲ, ಅವನು ನಿನ್ನ ಗಂಡ. ಇವನು ನಿಮ್ಮಂತ ಧನಲಕ್ಷ್ಮಿಯರ ಶೀಲವತಿಯರ ಶೀಲ ತಿಂದು ಸಿಪ್ಪೆ ಮಾಡಿ ಒಗೆದ ಕೊನೆಗೆ ನಿಮ್ಮ ಶ್ರೀಮಂತಿಕೆಯನ್ನು ಹೊತ್ತೊಯ್ಯಲು ಹೊರಟು ಬಂದ ಶರತ್.
ಸರಿ ಆಚೆ. ಹೀಗೆ ಮಾತಾಡ್ತಾ ಇದ್ದೀರಾ? ಹುಚ್ಚ ಹಿಡ್ದವ್ರಂತೆ. ನಿಮಗೋಸ್ಕರ ಮುತ್ತಿನಂತ ನನ್ನ ಮೈದ್ನನ್ನ ಮನೆ ಬಿಡಿಸಿ ಹೊರಗಾಕಿದೆ. ಅಷ್ಟೇ ಅಲ್ಲ, ನನ್ನ ಗಂಡನ ಜೈಲಿಗೆ ಕಳಿಸಿದೆ, ರವಿಯನ್ನು ಕೊಲೆ ಮಾಡಿಸಿದೆ, ಆಭರಣ ಹಣ ಆಸ್ತಿನೆಲ್ಲ ತಂದು ನಿಮಗೆ ಒಪ್ಪಿಸಿದೆ. ಈಗ ನನ್ನನ್ನು ಕೈ ಬಿಟ್ಟು ಹೋಗೋ ವಿಚಾರದಲ್ಲಿದ್ದೀರಾ? ದಯವಿಟ್ಟು ಹಾಗೆ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ಬಿದ್ದು ಬಿಟ್ಕೊಳ್ತೀನಿ. ಸರಿ ಆಚೆ ನಿರ್ಲಜ್ಜೆ ಹೆಣ್ಣೆ. ನನಗಾಗಿ ಇದನ್ನೆಲ್ಲ ಹಾಳು ಮಾಡಿಕೊಂಡು ಹೇಳಲಿಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಗಂಡನಿಗೆ ಮೋಸ ಮಾಡಿ ಮಿಂಡನಿಗೆ ದೇಹ ಸುಖ ಮಾರಿದ ನೀನು, ನಾಳೆ ನನ್ನನ್ನು ಮಾರದ ಹೇಸದ ಹೆಣ್ಣು ನೀನು. ಇಲ್ಲ ಶರತ್, ಇಲ್ಲ. ಅಂದು ನೀವು ನನಗೆ ಏನಂತ ಮಾತು ಕೊಟ್ಟಿದ್ರಿ, ಅದು ನಿಮ್ಗಾಗ್ಲೇ ಮರ್ತು ಹೋಯ್ತೇನೋ? ಎಂದೆಂದು ನನ್ನ ಕೈ ಬಿಡುದಂತ ಮಾತು ಕೊಟ್ಟಿದ್ದಿಲ್ವೇ ನೀವು? ಅಂದು ಆಸೆ ಅರ್ಥಾರ್ಥ್ ವಚನ. ಲೇ ಹೆಣ್ಣೆ, ನಿನ್ನನ್ನು ನಾ ಕೈ ಬಿಡುವುದಿಲ್ಲೆಂದು ನಿನಗೆ ಮಾತು ಕೊಟ್ಟಿರಬಹುದು, ಆದರೆ ನಿನ್ನ ಗಂಡ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಕಾಲಕ್ಕೆ ಅಗ್ನಿ ಸಾಕ್ಷಿಯಾಗಿ ನಿನ್ನ ಸೇವೆ ಮಾಡುತ್ತಾ ನಿನ್ನ ಜೊತೆಯಲ್ಲೇ ಬದುಕುತ್ತೀನೆಂದು ನೀನು ಅಂದು ಅವನಿಗೆ ಮಾತು ಕೊಟ್ಟು ಇಂದು ನನಗೆ ತಿದ್ದಿ ಹೇಳ್ತೀಯಲ್ಲ, ಎಲ್ಲಿ ಹೋಯ್ತು ಅಂದಿನ ನಿನ್ನ ಪ್ರಮಾಣ? ಅದು ಮೌನ. ಏಕೆ ಮೌನ? ಅದನ್ನೆಲ್ಲ ನೀನು ಗೊಂಬೆ ಲಗ್ನವೆಂದು ತಿಳಿದುಕೊಂಡಿರುವೆಯಾ ಹೆಣ್ಣೆ? ನಿಮ್ಮಂತ ಹೇಸಿ ಹಣ್ಣುಗಳೆಲ್ಲ ಮಕ್ಕಳು ಮರಿಗಳನ್ನು ಮರೆತು ಗಂಡನ ಕಣ್ಣಲ್ಲಿ ಮಣ್ಣೆರ್ಸಿ ನನ್ನಂತ ಕಾಮುಕರ ಮನೆ ಸೇರುತ್ತಾ ಹೊರಟ್ರಿಯಲ್ಲ. ಮಧ್ಯ ಪ್ರತಿಯಾಗಿ ನನ್ನಂತ ಕಾಮಂದಿರ ಹುಟ್ಟೋದ ಪ್ರೀತಿ ಮರ್ಯಾದಿಂದ ನನ್ನ ಕೈ ಬಿಟ್ಟು ಈ ಗಂಡನ ಮನೆಯಲ್ಲಿ ಬಿದ್ದಿರ್ತೀಯೋ ಇಲ್ಲ ಈ ಗುಂಡಿಗೆ ಆಹುತಿ ಆಗ್ತೀಯೋ? ನನ್ನನ್ನು ಕೈ ಬಿಡೋದಿಲ್ಲ, ನನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಅಂದು ಭಾಷೆ ಕೊಟ್ಟು ನನ್ನ ಕೈಯಿಂದೇನೆ ನನ್ನ ಮೈದನನ್ನ ಮನೆ ಬಿಡಿಸಿ ಹೊರಗೆ ಹಾಕುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಆ ರವಿಯನ್ನು ಕೊಲೆ ಮಾಡಿಸುವಂತನೂ ಮಾಡಿದೆ. ನನ್ನ ಶೀಲಾನು ನೀನೇ ಹಾಳು ಮಾಡಿದೆ. ಆಸ್ತಿ ಅಂತಸ್ತನೆಲ್ಲ ದೋಚ್ಕೊಂಡು ಈಗ ನನ್ನ ಕೈ ಕೊಟ್ಟು ಹೋಗ್ಬೇಕು ಅಂತ ಈ ಪಿಸ್ತೂಲ್ ಹೆದರಿಕೆ ನನಗೆ ತೋರಿಸ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲೇನೋ ನಿನ್ ಜನ್ಮಕ್ಕೆ? ನಾಚಿಕೆ ನಾಚಿಕೆ ಎಂಬ 3 ಅಕ್ಷರದ ಅರ್ಥ ತಿಳ್ಕೊಳ್ಳಬೇಕಾಗಿದ್ದು ನಾನಲ್ಲ ಪ್ರೀತಿ, ನೀನು. ಮದುವೆಗೆ ಮುಂಚೆ ಮುಚ್ಚು ಮರೆ ಇಲ್ಲದೆ 3 ಮಕ್ಕಳನ್ನ ಹೆತ್ತು ಶಿಕ್ಷಕ ಸುಂದರ ಹೆಂಡತಿ ಎಂದು ಹೇಳಿಕೊಳ್ಳುವಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ಗಂಡು ಹುಲಿ ಅಂತ ಪುಂಡ ಮೈದು ನನಗೆ ಅಪವಾದದ ಹೊರೆ ಹೇರಿ ಮನೆಯಿಂದ ಹೊರ ತಳ್ಳುವಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ದೇವ ಸ್ವರೂಪದ ಮಲಮಗನನ್ನು ನನ್ನಿಂದ ಕೊಲೆ ಮಾಡಿಸಿ ಗಂಡನನ್ನು ಜೈಲಿಗೆ ಕಳಿಸುವಾಗ ಬರಲಿಲ್ಲವೇ ನಾಚಿಕೆ? ಈಗ ಕಾಮದ ತೃಪ್ತಿಗಾಗಿ ಸರ್ವ ಆಸ್ತಿ ಆಭರಣವನ್ನು ನನಗೊಪ್ಪಿಸಿ ನನ್ನ ಜೊತೆ ಬರ್ತೀನಿ ಎಂದು ಹೇಳ್ತೀಯಲ್ಲ, ಯಾರಿಗಿದೆ ನಾಚಿಕೆ ಹೇಳು? ಏಕೆ ಮೌನ? ಮೌನ ತಾಳಿದ ಮಾನವಂತ ಹೆಣ್ಣೆ, ನಿನ್ನಂತ ಹೆಣ್ಣಿಗೆ ಇದೆ ಸರಿಯಾದ ಶಿಕ್ಷೆ. ಏನಮ್ಮ ಇಲ್ಲೇನು ಗುಂಡಿನ ಸದ್ದಾಯ್ತಲ್ಲ? ಅತ್ತಿಗೆ ಅತ್ತಿಗೆ ಏನಿದು ನಿನ್ನ ಮೈ ಕೈ ಎಲ್ಲ ರಕ್ತ? ಮೈದನ ಅದನ್ನ ಹೇಗಂತ ಹೇಳಪ್ಪ? ಈ ಪಾಪಿ ಬಾಯಿಂದ ಏನು ಅಂತ ಹೇಳಿ? ಚೆನ್ನಾಗಿರೋ ಇಬ್ರು ಅಣ್ಣ ತಮ್ಮಂದ್ರನ್ನ ಈ ಪಾಪಿ ನಾನೇ ನಿಮ್ಮಿಬ್ಬರನ್ನ ದೂರ ಮಾಡಿದೆ. ಅಷ್ಟೇ ಅಲ್ಲ ಮೈದನ, ರವಿಯನ್ನು ಕೊಲೆ ಮಾಡಿಸೋದಕ್ಕೂ ನಾನೇ ಕಾರಣಳಾದೆ. ಆ ಶರತ್ತನ ಮಾತು ಕೇಳಿ ಆಸ್ತಿ ಅಲ್ಲ ಅವನ ಹೆಸರಿಗೆ ನಾನೇ ಮಾಡಿದೆ. ಅದು ಅಲ್ಲದೆ ನನ್ನ ಜೀವನನ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡಾಗ ಆಯ್ತು. ಮೈದನ ದಯವಿಟ್ಟು ನನ್ನ ಅಪರಾಧನ ಕ್ಷಮಿಸ್ಬಿಡಪ್ಪ. ಯಾವ ಕಡೆಗೆ ಓಡಿ ಹೋದ ನಮ್ಮ ಚಾಂಡಾಲ? ಈ ಕಡೆನೆ ಹೋದ.
ಎಲ್ಲ ದ್ರೋಹಿ, ಕೊನೆಗೆ ನಿನ್ನ ಛಲವನ್ನು ಸಾಧಿಸಿ ಕಳ್ಳ ಕದಿಮನಂತೆ ಓಡಿ ಹೋದಿ ಆ ಚಾಂಡಾಲ. ದೇವರಂತ ನನ್ನ ಕಂದನನ್ನು ಕೊಂದು ಹರಿದ ಕರಳಿಗೆ ಕಿಚ್ಚನ್ನಿಟ್ಟ ಪಾಪಿ, ಈಗ ನನ್ನ ಅತ್ತಿಗೆಯನ್ನು ಕೊಂದು ನನ್ನ ಆಸ್ತಿ ಅಂದನ್ನೆಲ್ಲ ಎತ್ತಿ ಹಾಕಿಸಿ ಬೆಚ್ಚಗೆ ಎತ್ತಿಗೆ ನೆತ್ತಿ ನನ್ನ ಮನೆಗೆ ಮಂಗ ನೀಡಲು ನಿಂತಿರುವೆ ಅಂದಾಗ ಮತ್ತೆ ನೀಡಲು ನನ್ನ ಮನೆಗೆ ಮಂಗ ನೀಡಲು ನಿಂತಿರುವ ಅಂದಾಗ ಈ ಕೇರಳದ ಗಂಡ ಹುಲಿ ನಿನ್ನ ರುಂಡವನ್ನು ತೆಗೆಯದೇ ಬಿಡಲಾರೆ. ಪಿಸಿ ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಸ್ಟೇಷನ್ಗೆ ಬನ್ನಿ. ಆಯ್ತು ಸರ್. ಛೇ ಅವ್ರ ಛೇವ್ ನಾನು ಛತ್ರಿ ಅಂತ ನಸೀಬ್ ಅಂತೇನು ರೀ. ಅಲ್ರಿ ಆ ಸಿಂಗಾರಿ ಹಿಡ್ಲಿಕ್ಕೆ ಇಂಥ ಯಶ ಹಾಕೊಂಬರೋದು ಬತ್ತು ನೋಡ್ರಿ. ಅಲ್ರಿ ಅವನು ಒಯ್ದು ಆ MLA ಸಂಗಟ ಹೋದ್ರೆ ನಾ ಹೇಳೋದು ಎಲ್ಲ ಕೆಲಸ ಓಕೆ ಸೈ ಅಂದು ಬಿಡೋರು. ಅವನು ಈ ಸಿಂಗಾರಿ ಮಾತು ಕೇಳಿ ಏನು ಮಾಡ್ತೀರಿ ಬರಲಿ. ಅವ್ನು ಸಿಪಾಯಿ ಮಗ ಈ ಕಡೆ ಬರಲಾತ ನಾವು ಜರ ಮಜಾ ಮಾಡಿದ್ರಾಯ್ತು. ನಾಚು ಬೇಡ ನಾರಿ ನಿನ್ನ ಮಾವ ಬಂದೇನ, ಏನೇನ ಬೇಡತಿ ಬೇಡ ಹುಡುಗಿ ಕೊಡ್ಬೇಕು ಬಂದೆ, ಏನೇನ ಬೇಡತಿ ಬೇಡ ಹುಡುಗಿ ಕೊಡ್ಬೇಕು ಬಂದೆ. ನಾಚು ಬೇಡ ನಾರಿ ನಿನ್ನ ಮಾವ ಬಂದೇನ, ನಾಚು ಬೇಡ ನಾರಿ ನಿನ್ನ ಮಾವ ಬಂದೇನ, ಏನೇನ ಬೇಡತಿ ಬೇಡ ಹುಡುಗಿ ಕೊಡ್ಬೇಕು ಬಂದೇನ, ಏನೇನ ಬೇಡತಿ ಬೇಡ ಹುಡುಗಿ ಕೊಡ್ಬೇಕು ಬಂದೇನ. ಅಬ್ಬವ್ವಾ ನನ್ನ ಕನಸಿನ ರಾಣಿ ಸಿಂಗಾರಿ ಇದ್ದೇ ಬಂದಾಳ ಲೋಪ. ಇವತ್ತು ಹ್ಯಾಂಗಾರ ಮಾಡಿ ಜಡಿ ಹಿಡಿದು ಮಡಿ ಹಿಡಿದಿದ್ದೀವಿ ಎಲ್ಲನೇ ಮುಗಿಸ್ ನಾನು ಸಿಂಗಾರಿ ಆಸೆನ ಇಳಿಸ್ತೀನಿ ನೋಡ್ರಿ. ಸಿಂಗಾರು ಬಾರ ಮುಂಗಾರಿ ಮಾಮ, ನಿನ್ನ ಸಲುವಾಗಿ ಎಟ್ಟತಾರ ನಿಂದಿರ್ಬೇಕ ಮಾಮ. ಪೇಟೆ ಮಾಸ್ತರ್ ನನ್ನ ಕಣ್ಣು ಹೊಡೆದು ಕರ್ಲಿಕ್ಕೆ ನನ್ನ ಮಾವು ಬರ್ತಾನಂತೇಳಿ ಸುಮ್ಮನೆ ನಿಂತೀನಿ. ಅವು ಎಲ್ಲಿ ಬಿಡ್ಲಾಕೆ ತಯಾರಿಲ್ಲ ಸರ್ ಇವರು. ಅಯ್ಯಯ್ಯ ಅಲ್ಲ ಸಿಂಗಾರು, ನಿನ್ನ ದಾರಿ ನಾ ಕೈಕೋತಲ್ಲಿ ಈರ್ ಮುತ್ತಪ್ಪನ ಅಂಗಳಾಕೋತೀನಿ. ಸಿಂಗಾರು ನೀಲು ಬಂದು ಕೂತಿಯನ ನನ್ನ ಮುಂಗಾರು. ಬೇಗ ಬಾರೋ ನನ್ನ ಮಾವ, ಇಂಥ ಬಣ್ಣ ಸೀರೆ ಉಟ್ಕೊಂಡು ಬಂದೀನಿ, ಬಾ ಓಡಿ ಬಂದು ಕಿಸ್ ಕೊಡಬಾಲ. ನಿನ್ನ ಮುದ್ದಿನ ಗಲ್ಲಕ್ಕ ಕಿಸ್ ಕೊಡ್ತೀನಿ. ಇತ್ತ ಬಾರ ಸಿಂಗಾರು, ನಾಚಿ ಬೇಡ ಹಿಂದಕ್ಕೆ ಹೋಗ್ಬೇಡ ಬಾರ ಸಿಂಗಾರು. ನಾಚಿಕೆ ಗೇರಿ ಅಲ್ಲ ಮಾಮ, ಯಾಕಂದ್ರ ನಂದು ನಿಂದು ಲಗ್ನ ಆಗೋ ಸಮಯ ಹತ್ತಿರ ಬಂದೈತಲ್ಲ, ಅದಕ್ಕೆ ರಾತ್ರಿ ಸಮಯ ಅಲ್ಲ, ಅದಕ್ಕೆ ನಾಚಿಕೆ ಬರಕತ್ತೈತಿ ಒಂದ್ ಸ್ವಲ್ಪ. ಅಲ್ಲ ಸಿಂಗಾರು, ಇದು ಮೊದಲನೇ ರಾತ್ರಿ ಅಲ್ಲ, ಅದಕ್ಕೆ ಬಂದಿದೆ ನಾಚಿಕೆ. ಯಾರು ಸಣ್ಣ ಕುಸ್ತಿ ಹಿಡಿಯಕತ್ ಬಂದೀವೋ? ಸಿಂಗಾರಿ ಒಂದ್ ಸ್ವಲ್ಪ ಹೇಳ, ನಂದ ನಿಂದ ಸೊಲಿಗೆ ಏನಂತ ಇವನಿಗೆ ಒಂದ್ ಸ್ವಲ್ಪ. ಹಣಿ ಬಾರ ಏನು ಮಾಡೋದು, ಜಲ್ದಿ ಬಂದು ಚಲೋ ಮಾಡಿದೆ, ಇಲ್ಲಕ್ಕೆ ರೇಪೆ ಮಾಡ್ತಿದ್ದ ನನಗ.
ಏನಂದಿ? ನನ್ನ ಮದುವೆ ಆಗೋದು ಕಂಡೀಷನ್ ಅಂದಂಗಾತ. ನಿನ್ನ ಮದುವೆ ಆಗ ಕಂಡೀಷನ್ ಹೇಳಲ್ಲ. ಹಂಗಾರೆ ಇಬ್ರು ಕೂಡಿ ಕುಸ್ತಿ ಹಿಡೀರಿ. ಯಾರ್ ಜಗಳ ಆಡ್ತೀರಿ? ನಿನ್ನ ಆ ಕೂಡ ಹಿಡಿ. ಕುಸ್ತಿ ಒಳಗೆ ಯಾರ್ ಗೆದ್ದಿರ್ತೀರೋ ಅವ್ರು ನನಗೆ. ನಿನ್ನ ಕೂಡ ಹಿಡಿ ಅಂತ ಹಿಡಿತೀನಿ. ಇವನು ಕೂಡ ಒಳಪನ. ನಿನ್ನ ಕೂಡ ಹೇಳಿ ಹಿಡಿ ಅಂದ್ರೆ ಹಿಡಿತೀನಿ. ಆಮೇಲೆ ಗೆದ್ದ ಮೇಲೆ ಆ? ಗೆದ್ದ ಮೇಲೆ ಗೆದ್ದ ಮೇಲೆ ನಿನ್ನ ಮ್ಯಾಗ ಹಿಡಿಯದ? ಈಗ ಇಬ್ರು ಲೇ ಆಗ್ಲೇ ಮಗನ ಇದಕ್ಕ ನನಗ ನಿನಗ ಮೊದಲ ಪರಿಚಯ ಮಾಡಿಸ್ತೀನಿ. ಕೊಡಲು ಕೈ. ಇದು ಕೊಲ್ಲಾಪುರದ ಕಡ್ಡಿ ಪೇಲ್ವಾನ, ಇದು ಸೋಲಾಪುರದ ಸಿಲ್ಲಿ ಪೇಲ್ವಾನ. ಇಬ್ರಿ ಕುಸ್ತಿ. ಲೇ ಸಿದ್ಧ ಇಳಿಸು ತೆಳಗೆ ಇಳಿಸು. ತೆಳ ಒಕ್ಕಟಿ ಟ್ವಾಂಕಿ ಮುರಿದಿವೋ ಯಪ್ಪ ತೆಳಗೆ ಇಳಿಸು. ಸಿಂಗರ್ ಕೂಡ ಮದಿ ಯಾರ ಮಗನ ಏ ಅಪ್ಪ ನೀನೇ ನಿನಗೆ ಮಾಡಿಸ್ತೀನೋ ಅಕ್ಕಿ ಕಾಳು ಹೋಗಿಸ್ತೀನಿ ಇಳಿಸು. ನೋಡಕ್ ಹೆಂಗ್ ಕಾಣತ್ತಿ ಏನು ಎತ್ತಿ ಬಿಸಾಕಿಲ್ಲ. ಅವನಿಗೆ ಎತ್ತದ್ರಾಗ ನಿಂದ ಏನ್ರ ಸರ್ದಾರ ಅಂತೂ ಛತ್ರಿ ಸೋತೆ. ಮತ್ತೆ ಏನು ಮಾಡೋದು? ಸೋತೆ ಇರ್ಲಿ ಮತ್ ನೀ ಎಲ್ಲಿ ಹೊಂಟಿ? ಏನು ಮಾಡ್ತಿ? ನನ್ನ ದಾರಿ ನನಗೆ ಬಿಟ್ಟು ಬಿಡು, ನಾ ಹೋಗಿಬಿಡ್ತೀನಿ. ನಾನು ಹೋಗಂಗಾರ ಯಾಕಂದ್ರ ನನಗೆ ಸಂಡಾಸ ಬಂದಂಗಾಗೈತಿ. ಏನು ಕೈ ಹಚ್ಚಿ ನೋಡಂಗ ಹಸಿ ಆಗ್ಯದೇನು? ಕೈ ಹಚ್ಚಿ ನೋಡು. ಏ ಹೋಗಿ ಬರ್ಲಿ ಅಂದ್ರೆ ನಿನ್ನ ಮಗನ ಬಾಯಿಗೆ ಹೊರ್ತು ಹೋಗು. ಸಿಂಗಾರು ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲು ಬುಲ್ಲು ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಇಕ್ಕಿ ಹವಯ ಬಿಸಾಳ ಅಟ್ಟೆ ಜಿರಿದಾಗ ಇಕ್ಕಿ ಹವಯ ಬಿಸಾಳ ಅಟ್ಟೆ ಜಿರಿದಾಗ ಶಿವಲೋಕದಿಂದ ಒಬ್ಬ ಸಾಧು ಬಂದನವ, ಒಬ್ಬ ಯೋಗಿ ಬಂದನವ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ, ಕೇಳ ಹಡದವ. ಶಿವಲೋಕದಿಂದ ಒಬ್ಬ ಸಾಧು ಬಂದನವ, ಒಬ್ಬ ಯೋಗಿ ಬಂದನವ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ, ಕೇಳ ಹಡದವ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ, ಕೇಳ ಹಡದವ. ಭವತಿ ಭಿಕ್ಷಾಂದಿ
ಯಾರೋ ನೀನು? ನಾನು ಕಾಶಿದಿಂದ ಮಹಾಸ್ವಾಮಿಗಳು. ಇಲ್ಲಿಗೆ ಏಕೆ ಬಂದಿರುವೆ? ಏನು ಕೆಲಸ? ನಾನು ಭಿಕ್ಷಾರ್ಥಿಗೆ ಬಂದೆ. ಅಂದರೆ ಅಂದರೆ ನಿಮಗೆಂತ ಕಾದಿ ತೊಟ್ಟ ನಿಮಗೆಂತ ತಿಳಿಬೇಕ್ರಿ ಈ ನನ್ನ ಕಾವಿಯ ಮಹಿಮು. ನೀವು ಎಲ್ಲ ಕೆಲಸವನ್ನು ಖ್ಯಾತಿಯಿಂದ ಮಾಡುತ್ತಾ ಬಂದಿರುವ ಈಗ ಜ್ಯೋತಿ ಎಂಬ ಹೆಣ್ಣ ಮಾತ್ರ ಬಾಕಿ ಉಳಿದಿಲ್ವೇ? ಹೌದು ಸ್ವಾಮಿಗಳೇ, ಏನಿದು? ನನ್ನ ಮನಸ್ಸಿಲಿದ್ದ ಮಾತನ್ನು ಮುಂಚಿತವಾಗಿ ನೀವೇ ಹೇಳಿಬಿಟ್ಟಿರಲ್ಲ. ಏನಿದು? ಬನ್ನಿ ಕುಳಿತುಕೊಳ್ಳಿ. ಛತ್ರಿ ಕುರ್ಚಿ ಹಾಕು ಸ್ವಾಮಿಗಳಿಗೆ. ಇರಲಿ ಇರಲಿ, ಆದರೆ ಇದನ್ನು ತೆಗೆದುಕೊಳ್ಳೋ ಅಭ್ಯಾಸ ಇದೆ ನಿಮಗೆ? ಅಣ್ಣವ್ರು ಹೇಳ್ತಾರ ಅಂದಮೇಲೆ ಕೂತ್ಕೊಳ್ಳಿ ಸ್ವಾಮಿಗಳೇ. ಇರಲಿ, ಇದನ್ನು ತೆಗೆದುಕೊಳ್ಳೋ ಅಭ್ಯಾಸ ಇದೆ. ನಿಮಗೆ ಬೇಕಾದ ಜ್ಯೋತಿ ಇಲ್ಲಿಗೆ ಬರುವಂತ ಮಾಡ್ಲಾ? ಅಭ್ಯಾಸ ಇದೆ, ಆದರೂ ಇದನ್ನು ನೀವಾದರೂ ತೆಗೆದುಕೊಳ್ಳುತ್ತೀರಾ? ಛೇ, ನಾ ಮಾತ್ರ ತೆಗೆದುಕೊಳ್ಳಲ್ಲ. ನಿಮ್ಮಂತ ಪ್ರಶ್ನೆ ಕೇಳೋ ಭಕ್ತರಿಗೆ ಇದನ್ನು ಹಾಕಿದರೆ ಧೈರ್ಯವಾಗಿ ಪ್ರಶ್ನೆ ಕೇಳುವ ಶಕ್ತಿ ಬರ್ತದ. ಆದರ ತೋತೀರಾ? ಛತ್ರಿ ಸರಿಯಾಗಿ ಹಾಕಿ ಕೊಡು ಸ್ವಾಮಿಗಳು. ಇಟ್ಕೊಡು. ಆಯ್ತು ರೀ ದಣ್ಣ. ಈಗ ನಿಮಗೆ ಬೇಕಾದ ಜ್ಯೋತಿಯನ್ನು ಇಲ್ಲಿಗೆ ಬರುವಂತ ಮಾಡ್ಲಾ? ಸ್ವಾಮಿಗಳೇ, 24 ಗಂಟೆಯಲ್ಲಿ ಆ ಜ್ಯೋತಿ ನನ್ನ ತಮ್ಮನ ಕೈ ಹಿಡಿಬೇಕು. ಆ ಜ್ಯೋತಿ ನನ್ನ ತಮ್ಮನ ಕೈ ಹಿಡಿಬೇಕು. ಆ ಸುಂದರ ನನ್ನ ಪಾರ್ಟ್ನರ್ಶಿಪ್ ನನಗೆ ಪಾರ್ಟ್ನರ್ಶಿಪ್ ಆಗಿದ್ದ ಆಯಿಲ್ ಮಿಲ್ಗೆ ನಂದೇನಿಲ್ಲ ಹಕ್ಕಿಲ್ಲೆಂದು ಸಹಿ ಹಾಕಬೇಕು. ಈ ಕೆಲಸ ನೀವು ಮಾಡಿಕೊಟ್ಟರೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ನಿಮಗೆ ಹಚ್ಚಿವೆ. MLA ಸಾಹೇಬರೇ, ನಿಮ್ಮ ದರ್ಪದ ಆಡಳಿತಿಯಲ್ಲಿ ನಿಮ್ಮ ಸಾಧನೆಯು ಏನೊಂದಾಗಿಲ್ಲವೇ? ಲೇ ಪುಕ್ಕ ಸನ್ಯಾಸಿ, ನಾನು ಇದುವರೆಗೆ ಮಾಡಿದ ಸಾಹಸವನ್ನು ಕೇಳಿದರೆ ನೀನು ಇಲ್ಲಿ ದಿಕ್ಕಟ್ಟಿ ದೂರ ಓಡಿ ಬಿಡುತ್ತೀಯ. ಆ ಜ್ಯೋತಿ ಅಕ್ಕ, ತಂಗಿ, ಅಣ್ಣ, ತಮ್ಮ, ತಾಯಿ, ತಂಗಿ ಅನ್ನು ಕೊಲೆ ಮಾಡಿಸೋನು ನಾನೇ. ಇದಕ್ಕೆಲ್ಲ ಕೊಲೆ ಮಾಡತ್ತೇಳಿ ಪ್ಲಾನ್ ಕೊಟ್ಟವನು ನಾನೇ. ಆ ಎಲ್ಲ ಕೊಲೆ ಮಾಡಿದವನು ನಾನು. ಸುಂದರನಿಗೆ ಮತ್ತೊಂದು ಮದುವೆ ಮಾಡಿ ಅವಳು ಅಣ್ಣ ತಮ್ಮರನ್ನು ಎಲ್ಲ ಅಗಲಿಸಿ ನನ್ನ ಆಯಿಲ್ ಪಾರ್ಟ್ನರ್ಶಿಪ್ ಇದೆ. ಆ ಸುಂದರನನ್ನು ಸಹಿ ತೆಗೆದುಕೊಂಡವನನ್ನು ಗುಂಡಿಟ್ಟು ಕೊಲ್ಲಬೇಕು. ಈ ಕೆಲಸ ನೀವು ಮಾಡ್ತೀರಾ ಸ್ವಾಮಿಗಳೇ? ಮಾಡ್ತೀನಿ. ನೀವು ನಿಷೇಧದಿಂದ ಎಚ್ಚರದಿರಾ? ಕೊನೆಗೆ ಅವಳಿಂದ ಅವಳ ಆಸ್ತಿ ಆಭರಣ ದೋಚಿಕೊಂಡು ಅವಳನ್ನು ಗುಂಡಿಟ್ಟು ಕೊಂದವನು ನಾನು. ಅವಳಿಗೆ ಕೊಲು ಅಂತ ಹೇಳ್ದವನೇ ನಾನು. ಈಗ ಮತ್ತೆ ಮುಂದಿನ ವಿಚಾರ. ಆ ಜ್ಯೋತಿ ನನ್ನ ತಮ್ಮನ ಕೈ ಹಿಡಿಯಬೇಕು. ಆ ಸುಂದರ ನಂದೇನು ಹಕ್ಕಿಲೆಂದು ಸಹಿ ಕುಡಿಬೇಕು. ಈ ಕೆಲಸ ನೀವು ಮಾಡ್ತೀರಾ ಸ್ವಾಮಿಗಳೇ? ಮಾಡ್ತೀನಿ. ಈಗ ನೀವು ನಿಷೇಧದಿಂದ ಎಚ್ಚರದಿರಾ? ಇದು ನಿಷೇಧ ಮಾಡಿ ಹೊಂಟ್ರಿ ಜಗದ ಗುರುಗಳ, ನಾವು ಎಂದ ಎಚ್ಚರ ಆಗಬೇಕ್ರಿ. ಈ ಊರಿನ ಹೊಸ IB 3 ನಂಬರ್ ರೂಮಿನಲ್ಲಿ ಸುಂದರ ಮನೆಗಿದ್ದಾನೆ. ಅವನು ಹೊತ್ತ ತಂದು ಸಹಿ ತಗೋರಿ. ನಾನು ಇಲ್ಲಿಂದ ಹೋಗಿ ಜ್ಯೋತಿಯನ್ನು ಕರ್ಕೊಂಡು ಬರುತ್ತೇನೆ. ಛತ್ರಿ ಬೇಗನೆ ಹೋಗ್ರಲೇ. 10 ಆಳುಗಳನ್ನು ಕರೆದುಕೊಂಡು ಹೊತ್ತು ತನ್ನಿ ಆನೆ ಮರಿಯನ್ನು. ಆಯ್ತು, ಹೋಗಿ ಕರ್ಕೊಂಡ್ ಬರ್ತೇವೆ ಹೇಳ್ರಿ.
ನಾಗರ ಹಾವಿನ ಹೆಡೆ ತುಳಿದು ಬದುಕುತ್ತಿರ ಹುಲಿಯ, ಇಂದು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಹೆಂಡತಿ ಜ್ಯೋತಿ ಸಮಯಕ್ಕೆ ಅನುಸಾರವಾಗಿ ಸನ್ಯಾಸಿ ಕಾರ್ಯ ಸಾಧಿಸಿಕೊಟ್ಟರೆ ಮತ್ತೆ ನಿಲ್ಲುವೆ ಈ ರಾಜ್ಯದ ಮಂತ್ರಿ ಪಟ್ಟವನ್ನು ಹತ್ತಿ. ಆಗ ತೋರಿಸುವೆ ಮತ್ತೊಂದು ಹೊಸ ಯಂತ್ರದ ಕಟ್ಟನ್ನು. ಅಲ್ಲಿಗೆ ಮುಕ್ತಾಯವಾಗುತ್ತದೆ ಈ ನನ್ನ ಕ್ರಾಂತಿಕಾರಿ ನಾಟಕದ ಕೊನೆಯ ಅಂಕ. ಅಣ್ಣ ಬಂದಿತು ಬೇಟೆ. ಓ, ಬೇಗನೆ ಕಟ್ಟಿ ಹಾಕಿ ಇದನ್ನು ಈ ಕೊಂಬಕ್ಕೆ. ಬಿಟ್ಟು ಬಿಡು ನನ್ನನ್ನು. ಬೆಟ್ಟು ಬಿಡಬೇಕೆಂದು ಕಟ್ಟಿಲ್ಲ ಸುಂದರ್. ಅಡಿಯಿಂದ ಮುಡಿವರೆಗೆ ರತ್ನ ಅಂತ ಮಿಂಚಿ ಶೋಭಿಸಿರುವ ನಿನ್ನ ಸೊಸೆಯ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಯಬೇಕು. ನನ್ನ ಜೊತೆಗಿದ್ದ ಪಾರ್ಟ್ನರ್ಶಿಪ್ ಆಯಿಲ್ ಮಿಲ್ಗೆ ನಂದೇ ನಕ್ಕಿಲೆಂದು ಸಹಿ ಹಾಕಬೇಕು. ಸಹಿ ತೆಗೆದುಕೊಂಡು ಸಹಿ ಹಾಕಿವೆಯೋ ಈ ಬಂದೂಕಿನ ಗುಂಡಿಗೆ ಆಹುತಿಯಾಗುತ್ತೇವೆ. ನೀನು ಯಾವುದೇ ನನ್ನ ಗುಂಡು ಎದೆಗುಂಡು ಸೀಳಿದರು ಎಂದಿಗೂ ಅಡಗಲಾರದು ಈ ಸುಂದರನ ಗಂಡದೆ. ಪುಂಡ ನಾನೆಂದು ಈ ರೀತಿ ಕಟ್ಟಿ ಹೊಡೆಯುವವರಲ್ಲ ನೀವನ ಗಂಡಸರು, ಗಾಂಡುಗಳು. ಒಂದು ಬಟ್ಟೆ ಇಲ್ಲದೆ ಜೇಲು ಕೊಂಬಿ ಎಣಿಸುತ್ತಿದ್ದ ನಿನ್ನನ್ನು ನೀನು ನಿರಾಪರಾಧಿಯೆಂದು ನಿನ್ನ ಸ್ಥಾನದಲ್ಲಿ ನನ್ನ ಬಲಗೈ ಬಂಡನದ ಸಂಜ್ಞಾನನ್ನು ನಿಲ್ಲಿಸಿ ನಿರಾಪರಾಧಿಯಿಂದ ಹೊರತಂದುದು ಸುಮ್ಮನೆ ಬಿಡಲಿಕ್ಕೆ ಅಲ್ಲ. ಈ ಸಹಿ ತೆಗೆದುಕೊಂಡು ನಿನ್ನನ್ನು ಗುಂಡಿಟ್ಟು ಕೊಲ್ಲೋದಕ್ಕೆ. ಶರತ್, ಏನ್ ನೋಡ್ತಾ ಇದೆಯೋ ಹಾಕು ಇವನಿಗೆ ಮೈ ತುಂಬ ಬಾಸುಂಡು ಹೇಳುವಂತೆ. ಬೀಸುವ ಚಾಟು ಒಂದೇ ಲಾಟಿ ಪ್ರಾರಂಭ ಆದರು ನೀಟಾಗಿ ಸ್ವರ್ಗ ಸೇರುತ್ತೀನಿ ವಿನ ನಿಮ್ಮ ಹರಕು ಚಾಟಿಗೆ ಎದುರಿ ಎಂದು ಸಹಿ ಹಾಕಲಾರಿ. ಲೇ ಸುಂದರ, ಚಂದಾಗಿ ಸಾಗುತ್ತಿದ್ದ ನಿನ್ನ ಸಂಸಾರವನ್ನೆಲ್ಲ ಹಾಳು ಮಾಡಿಕೊಂಡು ಈಗ ತುಕುಡಿ ಮೇಲಿಗೆ ಯಾಕೋ ಆಸೆ ಪಡುವೆ? ಸುಮ್ಮನೆ ನನ್ನ ಕೈಲೇ ಹೊಡೆಸ್ಕೊಳ್ಳಾರದೆ ಅದನ್ನು ಸಹಿ ಮಾಡು. ಬಾಯಿ ಶರತ್, ಬಾಯಿ ನಿನ್ನ ಮನೆ ನಮ್ಮ ಮನೆ ಒಂದೇ ಏಕೆ? ನನ್ನ ಸಂಸಾರನೆಲ್ಲ ಹಾಳು ಮಾಡಿ ನನ್ನ ಮನೆ ಮೇಲೆ ಇನ್ನೂ ಅನೇಕ ಕೃತಿಗಳನ್ನು ಮಾಡಿ ಇಂದು ಸಹಿ ತಗೊಳ್ಳೋಕಲ್ಲ ಸಹಿ ತೆಗಿಳೋಕ ಕಟ್ಟಿ ಹೊಡೆಯೋರಲ್ಲ ನೀವು ಮನೆಯನ್ನು ನನ್ನ ಮನೆ ಜೈಲು ಸೇರಿಸಿ ಇಂದು ನನ್ನ ಮನೆಯನ್ನು ಅನೇಕ ಕೀರ್ತಿಗಳು ನನ್ನ ಮನೆ ಮೇಲೆ ಮಾಡಿ ಅಣ್ಣ ಇವನನ್ನು ಜೀವದಿಂದ ಉಳಿಸುವುದೇ ಬೇಡ. ಇಲ್ಲಿ ಬಂದು ತೆಗೆದುಕೋ, ಮುಗಿಸಿಬಿಡುವ ಪ್ರಾಣಿಯನ್ನು. ಶರತ್, ನನ್ನ ಆಸ್ತಿಯನ್ನು ಎತ್ತಿ ಹಾಕಿದಲ್ಲದೆ ಈಗ ನನ್ನ ಅಣ್ಣನನ್ನು ಏಕೆ ಕಟ್ಟಿ ಕೊಲ್ಲಲಿಕ್ಕೆ ಹತ್ತಿಯ? ತಾಳೀಗ ಈ ಹುಲಿ ಗರ್ಜನೆಯನ್ನು. ಲೇ ಛತ್ರಿ, ಇಲ್ಲಿವರೆಗೂ ಹೇಸ ಕೃತ್ಯವನ್ನು ಮಾಡಿ ಈಗ ನನ್ನ ಅಣ್ಣನನ್ನು ಏಕೆ ಕಟ್ಟಿ ಕೊಲ್ಲಲಿಕ್ಕೆ ಹೇಳ್ತೀವೋ? ಇಲ್ಲ, ನಿನ್ನ ಜೀವನ ತೆಗಿಲೋ. ದಣ್ಯಾರ, ನಾ ಏನೂ ಮಾಡೇ ಇಲ್ರಿ ಸಾಹೇಬ್ರ, ನಂದು ಏನೂ ತಪ್ಪೇ ಇಲ್ರಿದ್ರಾಗ ನನಗೆ ಯಾಕೆ ಸಾತ್ ಹೊಡಿತೀರಿ? ನೀವು ಕಾಲು ಬೀಳ್ತೀನಿ, ಬಿಟ್ಟು ಬಿಡ್ರಿ ನನಗೊಬ್ಬರಿ. ಇಲ್ಲ, ನಿನಗೊಂದು ಗೊತ್ತಿಲ್ಲ ಮಗನ. ನಿನಗಿದೆ ಸಾಕ್ಷಿ. ಸಾಹೇಬ್ರ, ಇದ್ರ ನಂದು ಏನೂ ತಪ್ಪಿದ್ದಿತ್ತಲ್ರಿ. ಆ ಜಯರಾಜನ ಬಿಡಬೇಡ್ರಿ, ಅವನಿಗೊಬ್ಬರಿ ನಮ್ಮ ಸಂಗಟ ಖಲಾಸ್ ಮಾಡಿಬಿಡ್ರಿ. ಅವನಿಗಿಟ್ಟು ಖಲಾಸ್ ಮಾಡ್ರಿ. ಎಲ್ಲಿದ್ದಾನೆ ಆ ಚಾಂಡಾಲ ಜಯರಾಜ?
ಇನ್ಸ್ಪೆಕ್ಟರ್. ನಾನೀಗ ಬರೇ ಇನ್ಸ್ಪೆಕ್ಟರ್ನಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್. ಸರ್ಕಲ್ ಇನ್ಸ್ಪೆಕ್ಟರ್, ಏನು ಮರ್ಯಾದ ನನ್ನ ತಮ್ಮನನ್ನು ಹಾಗೂ ಛತ್ರಿಯನ್ನು ಕೊಂದಿಯಲ್ಲ, ಯಾರು ನಿನಗೆ ಅಧಿಕಾರ ಕೊಟ್ಟಿದ್ದು? ಹೊರಟು ಹೋಗಲಿಕ್ಕೆ ಬಂದಿಲ್ಲ ಜಯರಾಜ್. ನೀ ಮಾಡಿದ ಹೇಸ್ಯ ಕೃತ್ಯವನ್ನು ಈ ಸಮಾಜಕ್ಕೆ ತೋರಿಸಿ ನಿನ್ನನ್ನು ಲಾಕಪ್ಗೆ ಹಾಕಲಿಕ್ಕೆ ಬಂದಿದ್ದೇನೆ. ಲೇ ಸರ್ಕಲ್ ಇನ್ಸ್ಪೆಕ್ಟರ್, ಇಷ್ಟೆಲ್ಲ ಹೇಳೋದಕ್ಕೆ ನಿನ್ನಲ್ಲಿ ಏನಿದೆ ಸಾಕ್ಷಿ? ಅದಕ್ಕೆ ನಾನೇ ಸಾಕ್ಷಿ. ಲೇ ಕಳ್ಳ ಸನ್ಯಾಸಿ, ನಾನು ಕಪಟ ಸಂದೇಶಿ ಅಲ್ಲ, ನಿಮ್ಮ ದುಷ್ಟ ರಾಜಕಾರಣಿಗಳಿಗೆ ಮದ್ದ ಕಲಿಸಲಿಕ್ಕೆ ಬಂದಿರುವ ಸಿಬಿಐ ಆಫೀಸರ್. ಸುಳ್ಳು, ನೀನ್ ಯಾವ ಸಿಬಿಐ ಆಫೀಸರ್? ಎಲ್ಲ ಸುಳ್ಳು ಸುಳ್ಳು. ಸುಮ್ಮನೆ ಹೋಗಿಲ್ಲ. ಏ ಮಗನೇ, ನೀನು ಕಣಿ ತುಂಬ ನೋಡಿಕೋ ಮತ್ತು ಕಿವಿ ಕೊಟ್ಟು ಕೇಳಿಕೋ. ಜಯರಾಜ್, ಇದಕ್ಕೆ ಏನು ಉತ್ತರ ಕೊಡ್ತಿ ಹೇಳಲಿ ನಾಲ್ಕು ನನ್ನ ಮಗನೇ? ಸರ್, ಅದು ಇಲ್ಲ ಇದು ಇಲ್ಲ. ಇನ್ಸ್ಪೆಕ್ಟರ್, ಎಸ್ ಸರ್. ಬೇಗನೆ ಅರೆಸ್ಟ್ ಮಾಡಿ ಇವರನ್ನ. ಪಿಸಿ ಅರೆಸ್ಟ್ ಮಾಡಿ ಇವರನ್ನು. SP ಗೋಪಿನಾಥ್, ಎಲ್ಲ ನಿನ್ನದೇ ಮೋಸು. ನನ್ನ ಜೊತೆ ಇದ್ದು ನನ್ನನ್ನ ತಿಂದು ನಾ ಹೇಳಿದಂತೆ ಬಗುಳಿ ಕೊನೆಗೂ ನನ್ನನ್ನು ಮೋಸ ಮಾಡಿಯಲ್ಲ. ಮೋಸ ಮಾಡುತ್ತಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಅವೆಲ್ಲ ಖಾದಿ ತೊಟ್ಟು ಹಾದಿ ಬಿಟ್ಟಂತ ನಿಮ್ಮಂತ ರಾಕ್ಷಸರು. PC ಬೇಗ ಸುಂದರ ರಿಲೀಸ್ ಮಾಡಿ, ಇವೆರಡು ಶವನ ಪೋಸ್ಟ್ ಮಾರ್ಟಮ್ ಮಾಡಿ. SP ಗೋಪಿನಾಥ್, ಕೊನೆಗೂ ನಿನ್ನ ಕಾಕಿ ಬುದ್ಧಿ ತೋರಿಸಿಯಲ್ಲ. ಓಕೆ. ಹುಲಿಯ ಕಷ್ಟಕ್ಕೆ ಹೆಗಲು ಕೊಟ್ಟು ನಾಡ ತಾಯಿಯ ಭಿಕ್ಷೆಯನ್ನು ತೊಟ್ಟು ಇಂಥ ದುಷ್ಟರನ್ನು ಸಂಹಾರ ಮಾಡಿದ ನೀನು ಬರಿಯ ಹುಲಿಯ ಅಲ್ಲಪ್ಪ, ಕೆರಳಿದ ಗಂಡು ಹುಲಿ. ನಿನ್ನ ಸಾಹಸವನ್ನು ನೋಡಿ ಇಡೀ ಸಮಾಜ ಹರಿಸಿದುಕೊಂಡಿದೆ. ಹಾರಾಡಲಿ ನಿನ್ನ ಹೆಸರ ದೇಶದ ಮೂಲೆ ಮೂಲೆಯಲ್ಲಿ, ನಾಡಿನ ಮೂಲೆ ಮೂಲೆಯಲ್ಲಿ. ನಿನಗೆ ಹಾರೈಸಿ ಕಳಿಸಿ ಹುಲಿಯ, ಹಾರೈಸಿ ಕಳಿಸುವ ನಿದೇ ನಿನ್ನ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಕ್ಕೆಲ್ಲ ನಿಮ್ಮದೇ ಸಹಾಯ. CBI ಆಫೀಸರ್ ಆಗಿ ಬಂದ ಮೊದಲ ನಿಮ್ಮದೇ ಸಹಾಯ. ರಾಜವನನ್ನು ಕೊಂಡಾಡುವಂತಾಗಲಿ ಈ ಸಮಾಜ, ಅದುವೇ ನಮಗೆಲ್ಲ ಸಂತೋಷ. ಪುಷ್ಪಗಳು ಪರಿಮಳ ವಾಸಿಸುತ್ತಿವೆ ಕೇಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಏಳು, ದುಂಬಿ ಹಾಡುತ್ತಿವೆ ಏಳು. ಎಲ್ಲಿರುವೆ ಸದ್ಗುರುವೇ, ಎಲ್ಲಿರುವೆ ಸದ್ಗುರುವೇ, ಗುರು ಸಿದ್ಧಾರೂಢ ಉದಯವಾಗಿತ್ತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳ ವಾಸಿಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಏಳು. ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ. ನಂದಿ ಬಸವೇಶ್ವರ್ಗೆ, ನಂದಿ ಬಸವೇಶ್ವರ್ಗೆ ಜೈ ಹಿಂದ್.